ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹ ಆಗುವಂತಹದ್ದು ನಿಜಕ್ಕೂ ಶ್ಲಾಘನೀಯ. ಶಾಸಕ ದೊಡ್ಡನಗೌಡ ಪಾಟೀಲ್ ಶ್ರೀಗಳ ಸಮ್ಮುಖದಲ್ಲಿ ಸರ್ವರ ಆಶೀರ್ವಾದದೊಂದಿಗೆ ಸರ್ವಧರ್ಮಗಳ ಸಮೂಹದಲ್ಲಿ ವಧುವರರು ಮದುವೆ ಆಗುವಂತಹದ್ದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ತಾಲೂಕು ಕಲಾಲಬಂಡಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಪೂಜ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಮತ್ತು ಪ್ರಥಮ ವರ್ಷದ ಪುರಾಣ ಮಹಾಮಂಗಳ ಹಾಗೂ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮೂಹಿಕ ಮದುವೆ ಎನ್ನುವುದು ಒಂದು ಪುಣ್ಯವಂತರ ಮದುವೆಯಾಗಿದ್ದು, ಇಂತಹ ಸ್ಥಳದಲ್ಲಿ ಮದುವೆ ಮಾಡಿಕೊಳ್ಳುವುದು ಎಂದರೆ ನಿಜಕ್ಕೂ ಪುಣ್ಯ ಮಾಡಿರಬೇಕು. ಆದ್ದರಿಂದ ವಧುವರರು ಸತಿಪತಿಗಳು ಒಂದಾಗಿ ಹಿರಿಯರ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ದಾಂಪತ್ಯಕ್ಕೆ ಕಾಲಿಟ್ಟು ಮುಂದಿನ ಜೀವನೋಪಾಯಕ್ಕೆ ಒಳ್ಳೆಯ ಮಾರ್ಗವನ್ನ ಹಿಡಿದು ಸತಿಪತಿಗಳು ಒಂದಾಗಬೇಕು ಎಂದು ಶುಭ ಹಾರೈಸಿದರು. ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಮಾತನಾಡಿದರು. ಕಾಂಗ್ರೆಸ್ ಮುಖಂಡರಾದ ದೊಡ್ಡಬಸಯ್ಯ ಬಯ್ಯಾಪುರ್ ಹಾಗೂ ಕುಷ್ಟಗಿ ತಾಲೂಕಿನ ಚಳಗೇರಿ ಗ್ರಾಮದ ಶಬ್ರ ಶ್ರೀ ವೀರ ಸಂಗಮೇಶ್ವರ ಮಹಾಸ್ವಾಮಿಗಳು ಮಾತನಾಡಿದರು. ಇನ್ನೋರ್ವ ಮುಸ್ಲಿಂ ಧರ್ಮದ ಗುರುಗಳಾದ ಖಾಜಾ ಮೈನುದ್ದೀನ್ ಮುಲ್ಲಾ ಜಿಗೇರಿ ಮಠದ ಶ್ರೀಗಳು ಮತ್ತು ದೋಟಿಹಾಳ ಗ್ರಾಮದ ಹಿರಿಯ ಮಠದ ಚಂದ್ರಶೇಖರ ಇವರು ಕಾರ್ಯಕ್ರಮ ಕುರಿತು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ದೇವೇಂದ್ರಪ್ಪ ಬಳುಟ್ಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶರಣಮ್ಮ ಚಂದಾಲಿಂಗಪ್ಪ ಹರಿಜನ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋಪಾಲರಾವ್ ಕುಲಕರ್ಣಿ, ಶರಣಪ್ಪ ಬಿಗ್ಗಿಕೊಪ್ಪ, ಬುಡನಸಾಬ್ ಕಲಾದ್ಗಿ, ಬಸಪ್ಪ ಗೊನ್ನಾಗರ್, ದ್ಯಾಮಣ್ಣ ಮೇಟಿ, ಮುರ್ತುಜಾ ಸಾಬ್, ಕಾನಗೌಡ್ರು, ಹುಸೇನಗೌಡ್ರು, ಮಾಲಿ ಪಾಟೀಲ್, ವೀರಣ್ಣ ಕೊಟಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ತಕ್ಷಣದಲ್ಲಿ ಊಟ ಮಾಡಿ ನಾವೆಲ್ಲರೂ ಒಂದು ಅಂತಕ್ಕಂಥ ಸಂದೇಶ ಸಾರೋದ್ರ ಜೊತೆಗೆ ಮಠಕ್ಕೆ ಯಾರು ಬಂದರೂ ಕೂಡ ಬರ್ರಿ ಪ್ರಸಾದ ಮಾಡ್ರಿ ಅಂತಕ್ಕಂಥ ಭಾವನೆಯನ್ನ ಮಕ್ಕಳಿಗೆ ನಾವು ತುಂಬ್ತೇವೆ ಅಂದ್ಮೇಲೆ ಮುಂದೆ ಎಲ್ಲರಿಗೂ ದೇಶವನ್ನ ನಾವು ತೊಡಗೇರಿ ಮಠದಿಂದ ಈ ವರ್ಷ ಉಚಿತವಾಗಿ ನಾವು ಅವರನ್ನ ಒಳ್ಳೆಯ ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ ಅವರಿಗೆ ಊಟ ಮತ್ತು ವಸತಿಯನ್ನು ಉಚಿತವಾಗಿ ಕೊಡ್ತೇವೆ ನಾವು. ಮತ್ತು ಸ್ಕೂಲ್ ಫೀಸ್ ನೀವೇ ಕಟ್ಟಿರ್ತಾರೆ ಅಂತ ಅನ್ಬಾರ್ದು, ಮಾತ್ರ ನೀವು ಕಟ್ಟಬೇಕು. 100 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವಕಾಶ ಇದೆ. 100ಕ್ಕಿಂತ ಹೆಚ್ಚು ಮಕ್ಕಳು ಬಂದ್ರು ಅಂದ್ರೆ ಅವ್ರಿಗೆ ಸಪರೇಟ್ ಆಗಿ ಫೀಸ್ ಮಾಡಬೇಕಾಗ್ತದೆ ಅನಿವಾರ್ಯವಾಗಿ. ಆದ್ರೆ ಮೊದಲಿಗೆ ಯಾರು ನಿಮ್ಮ ಮಕ್ಕಳು ಕರ್ಕೊಂಡು ಬಂದು ಆ ಮಕ್ಕಳಿಗೆ ಏನೋ ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣ ಈ ಮಠದೊಳಗೆ ನೀವು ಕೊಡ್ತೀರಂದ್ರೆ ಯಾರು ಮೊದಲು ಬರ್ತೀರಿ ಅವರಿಗೆ 100 ಉಚಿತ ವಿಶೇಷವಾಗಿ. ಹಾಗಾಗಿ ಅವ್ರಿಗೆ ಫೀಸ್ ಮಾಡ್ಬೇಕಾಗ್ತದೆ. ಹಾಗಾಗಿ ಈ ವರ್ಷ ನಾವು ಇನ್ನು ಕೂಡ ಪ್ರಾರಂಭ ಮಾಡಕತ್ತೀವಿ. ನಮ್ಮ ಹೆಣ್ಣು ಮಕ್ಕಳು ಯಾವತ್ತೂ ಕಡಿಮೆ ಇಲ್ಲ, ಸಮರ್ಥರಾಗಿರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಇದ್ದಾರೆ. ಅವ್ರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಕೊಟ್ಟು ಬಿಟ್ರೆ ಅದನ್ನು ಸನ್ನಿಧಿಯೊಳಗೆ ಬೆಟ್ಟ ಬದಲಿಗೆ ಅಂತಕ್ಕಂಥ ಸಾರ್ಥಕ ಹೆಸರನ್ನು ಇವತ್ತು ವಿದೇಶ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಜವಾಗಿ ಕೂಡ ಬಹಳಷ್ಟು ಸಂತೋಷ ಇರ್ತದೆ. ಇದೆಲ್ಲ ಯಾಕಂದ್ರೆ ಇಲ್ಲಿ ಜಾತಿ ಮತ ಪಂಥ ಪಕ್ಷ ಪಂಗಡಗಳಿಲ್ಲದಂಗ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಸದ್ಭಾವನೆಯಿಂದ ಇವತ್ತು ನೀವೆಲ್ಲ ಮಾಡತಕ್ಕಂಥ ಕಾರ್ಯ ಮುಂದಿನ ದಿನಮಾನದೊಳಗೆ ಮುಂದೆ ಬಹಳಷ್ಟು ಅವಶ್ಯವಾಗಿರ್ತಕ್ಕಂಥ ತಂತ್ರಜ್ಞಾನದೊಳಗೆ ಎಲ್ಲರೂ ಕೂಡ ಬಂದೂಕು ಹಿಡ್ಕೊಂಡು ಒಡನಾಡಿ ಬಡದಾಡಿ ಸಾಯುವ ಕಾಲದೊಳಗೆ ಬಂದೂಕದಿಂದ ಏನೂ ಆಗೋದಿಲ್ಲ. ಯಾವುದೇ ದೇಶ ಹೋಗಬೇಕು ಅಂದ್ರ ಅದು ಶಸ್ತ್ರದಿಂದ ಆಗಲಿಕ್ಕೆ ಸಾಧ್ಯವಿಲ್ಲ, ಅದು ಪ್ರೀತಿ ವಿಶ್ವಾಸದ ಶಾಸ್ತ್ರದಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನ ಕಲಾಲಬಂಡಿ ಗ್ರಾಮ ಈ ನಾಡಿಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಹಿಂದಿನ ಕಾಲದೊಳಗೆ ಈ ಶಾಸ್ತ್ರದಿಂದಲೇ ಇವತ್ತು ನಾವೆಲ್ಲರನ್ನೂ ಕೂಡ ಗೆಲ್ತೀವಿ ಅಂತಕ್ಕಂಥದ್ದನ್ನ ನಮ್ಮ ಮೋದಿಯವರ ಒಳ್ಳೆಯ ಸಂದೇಶವನ್ನು ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು ಕೂಡ ಮುಂದಿನ ದಿನಮಾನಕ್ಕೂ ಬಹಳಷ್ಟು ಶ್ಲಾಘನೀಯವಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಅಳವಡಿಸಿಕೊಳ್ಳಬೇಕು. ಜೊತೆಗೆ ಮಾಡ್ತಕ್ಕಂಥ ಸಾಮೂಹಿಕ ಮದುವೆಗಳು ಕೂಡ ಬಹಳಷ್ಟು ಕಲಿತಾ ಇದೆ. ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಯಾವುದೇ ಜಾತ್ರೆ ಇರ್ಬೋದು, ಜಾತ್ರೆಯಲ್ಲಿ ಸಾಮೂಹಿಕ ಮದುವೆ ಆಗ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅತಿ ಹೆಚ್ಚು ಮದುವೆಗಳಾಗ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ನಾಟಕಗಳನ್ನು ಆಡ್ತಕ್ಕಂಥ ತಾಲೂಕು ಯಾವುದಾದ್ರಿಂದ ಅದು ಕುಷ್ಟಗಿ ತಾಲೂಕು ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಬೇಕಾಗುತ್ತೆ. ಬರೀ ಧಾರ್ಮಿಕ ಕಾರ್ಯಗಳನ್ನ ಮಾಡೋದಷ್ಟೇ ಅಲ್ಲ, ಧಾರ್ಮಿಕ ಕಾರ್ಯಗಳ ಜೊತೆಗೆ ಕಲ್ಯಾಣ ಕಾರ್ಯಕ್ರಮ ಕೂಡ ಮಾಡಬೇಕು, ಈಗ ಶ್ರೀಗಳ ಆಶೀರ್ವಾದವನ್ನು ಕೊಡಿಸಬೇಕು ಅಂತಕ್ಕಂಥದ್ದಂತ ತೀರ್ಮಾನ ಮಾಡಿ ಈ ವರ್ಷದಿಂದ ಪುರಾಣ ಕೂಡ ಪ್ರಾರಂಭ ಮಾಡಿದ್ವಿ. ಬಹಳ ಸಂತೋಷ. ಧರ್ಮ ದಾರಿ ತಪ್ಪಿದ್ರೆ ಕರ್ಮ ಕಾಡ್ತದೆ ಅಂತಕ್ಕಂಥ ಮಾತನ್ನು ಹಿರಿಯರು ಹೇಳ್ತಾರೆ. ಮನುಷ್ಯನ ಹುಟ್ಟಿದ ಮೇಲೆ ಧರ್ಮದಿಂದ ಬದುಕಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಅಂತ ಮಾತ್ರ ನಮ್ಮ ಬದುಕನ್ನು ಸುಗಮವಾಗಿ ಸಾಗಲು ಸಾಧ್ಯ ಆಗ್ತದೆ. ಐನೂರಿಗಿಂತ ಒಂದು ತೀರ್ಮಾನ ಅಂತ ತಾವು ತೆಗೆದುಕೊಂಡಿದ್ದೀರಿ. ಈಗ ಒಳ್ಳೆ ಕಾರ್ಯ, ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ರೆ ಮುಂದೆ ದಿನಮಾನಗಾರಿ
ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಗಳು ಈ ಒಂದು ಗ್ರಾಮದಲ್ಲಿ ನಡೆಯುವ ಮೂಲಕ ಇಂಥ ಶ್ರೀಗಳ ಆಶೀರ್ವಾದವನ್ನು ಕೊಡಿಸಿ ಎಲ್ಲರ ಬದುಕು ಕೂಡ ಇವತ್ತು ಧರ್ಮ ಅಂತ ಹೇಳಿದ್ರೆ ಬೇರೆ ರೀತಿಯೊಳಗೆ ಧರ್ಮದ ಹೊಂದಿರ್ತಕ್ಕಂಥ ನಾವೆಲ್ಲೂ ಕೂಡ ಕಾಣ್ತೇವೆ. ಆದ್ರೆ ಮಾನವೀಯತೆ ಮನುಷ್ಯತ್ವದ ನೋಡ್ತಕ್ಕಂಥದ್ದು ಬಹಳ ದೊಡ್ಡ ಧರ್ಮ ಅಂತಕ್ಕಂಥ ನಾವೆಲ್ಲೂ ಕೂಡ ಭಾವನೆ ಮಾಡ್ಕೊಂಡು ಆ ಒಂದು ಧರ್ಮದ ಹಾದಿಯಲ್ಲಿ ನಾವೆಲ್ಲೂ ಕೂಡ ನಡೆದಾಗ ನಮ್ಮ ಬದುಕು ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕಾರ್ಯಕ್ರಮ ತಾವು ಮಾಡಿದ್ರಿ. ಈಗ ಆಶೀರ್ವಾದ ಮತ್ತು ಪರಮಾತ್ಮನ ಆಶೀರ್ವಾದ ಯಾವತ್ತೂ ಕೂಡ ಇರಲಿ. ಈ ಗ್ರಾಮದವರು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲಿಸತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಬಹಳ ಬೇಗ ಬರ್ಬೇಕಂತ ಆದ್ರೆ ಅನಿವಾರ್ಯ ವೈಯಕ್ತಿಕ ಕನ್ಬಳಪ್ಪ ನೀನು ಎದುರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನಾನು ನಮ್ಮ ತಾಯಿಯವರು ಎಲ್ಲರೂ ಬರಕ್ಕೆ ಬಂದಿದ್ದೀವಿ. ಆದಷ್ಟು ಬೇಗ ಅವ್ರಿಗೆ ಕಳಿಸಿ ನಾನು ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದೆ. ಅದಕ್ಕೆ ಲೇಟ್ ಆದ ಕ್ಷಮೆಯನ್ನ ಕೋರಿ ಕೂಡ ಅವ್ರು ಮಾಡ್ತಕ್ಕಂಥ ಸಾಮೂಹಿಕ ಮದುವೆಗಳಲ್ಲಿ ಕೂಡ ಬಹಳಷ್ಟು ಕಲಿತಾ ಇದೆ ಮದುವೆ. ಆದ್ರೆ ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಯಾವುದೇ ಜಾತ್ರೆ ಇರ್ಬೋದು, ಜಾತ್ರೆಯಲ್ಲಿ ಸಾಮೂಹಿಕ ಮದುವೆ ಆಗ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅತಿ ಹೆಚ್ಚು ಮದುವೆಗಳಾಗ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ನಾಟಕಗಳನ್ನ ಆಡ್ತಕ್ಕಂಥ ತಾಲೂಕು ಯಾವುದಾದ್ರಿಂದ ಅದು ಕೃಷಿ ತಾಲೂಕು ಅಂತೇಳಿ ನಾವೆಲ್ಲೂ ಕೂಡ ಭಾವಿಸಬೇಕಾಗುತ್ತೆ. ಬರೀ ಧಾರ್ಮಿಕ ಕಾರ್ಯಗಳನ್ನ ಮಾಡೋದಷ್ಟೇ ಧಾರ್ಮಿಕ ಕಾರ್ಯಗಳ ಜೊತೆಗೆ ಎಲ್ಲರ ಕಾರ್ಯಕ್ರಮ ಕೂಡ ಮಾಡಬೇಕು, ಇಂಥ ಶ್ರೀಗಳ ಆಶೀರ್ವಾದವನ್ನು ಕೊಡಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈ ವರ್ಷದ ಪುರಾಣ ಉತ್ತರ ಪ್ರಾರಂಭ ಮಾಡಿದೆ. ಬಹಳ ಸಂತೋಷ. ಧರ್ಮ ದಾರಿ ತಪ್ಪಿದ್ರೆ ಕರ್ಮ ಕಾರ್ತದೆ ಅಂತಕ್ಕಂಥ ಮಾತನ್ನು ಹಿರಿಯರು ಹೇಳ್ತಾರೆ. ಮನುಷ್ಯನ ಹುಟ್ಟಿದ ಮೇಲೆ ಧರ್ಮದಿಂದ ಬದುಕಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಅಂತ ಮಾತ್ರ ನಮ್ಮ ಬದುಕನ್ನು ಸುಗಮವಾಗಿ ಸಾಗಕ್ಕೆ ಸಾಧ್ಯ ಆಗ್ತದೆ. ಐನೂರಿಗಿಂತ ಒಂದು ತೀರ್ಮಾನ ಅಂತ ತೆಗೆದುಕೊಂಡಿದ್ದೀರಿ. ಈಗ ಒಳ್ಳೆ ಕಾರ್ಯ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ರೆ ಮುಂದೆ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಗಳು ಈ ಒಂದು ಗ್ರಾಮದಲ್ಲಿ ನಡೆಯುವ ಮೂಲಕ ಇಂಥ ಶ್ರೀಗಳ ಆಶೀರ್ವಾದವನ್ನು ಕೊಡಿಸಿ ಎಲ್ಲರ ಬದುಕು ಕೂಡ ಇವತ್ತು ಧರ್ಮ ಅಂತ ಹೇಳಿದ್ರೆ ಬೇರೆ ರೀತಿಯೊಳಗೆ ಧರ್ಮದ ಹೊಂದಿರ್ತಕ್ಕಂಥ ನಾವೆಲ್ಲೂ ಕೂಡ ಕಾಣ್ತೇವೆ. ಆದ್ರೆ ಮಾನವೀಯತೆ ಮನುಷ್ಯತ್ವದ ನೋಡ್ತಕ್ಕಂಥದ್ದು ಬಹಳ ದೊಡ್ಡ ಧರ್ಮ ಅಂತಕ್ಕಂಥ ನಾವೆಲ್ಲೂ ಕೂಡ ಭಾವನೆ ಮಾಡ್ಕೊಂಡು ಆ ಒಂದು ಧರ್ಮದ ಹಾದಿಯಲ್ಲಿ ನಾವೆಲ್ಲೂ ಕೂಡ ನಡೆದಾಗ ನಮ್ಮ ಬದುಕು ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕಾರ್ಯಕ್ರಮ ತಾವು ಮಾಡಿದ್ರಿ. ಈಗ ಆಶೀರ್ವಾದ ಮತ್ತು ಪರಮಾತ್ಮನ ಆಶೀರ್ವಾದ ಯಾವತ್ತೂ ಕೂಡ ಇರಲಿ. ಈ ಗ್ರಾಮದವರು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲಿಸತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಬಹಳ ಬೇಗ ಬರ್ಬೇಕಂತ ಆದ್ರೆ ಅನಿವಾರ್ಯ ವೈಯಕ್ತಿಕ ಕನ್ಬಳಪ್ಪ ನೀನು ಎದುರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನಾನು ನಮ್ಮ ತಾಯಿಯವರು ಎಲ್ಲರೂ ಬರಕ್ಕೆ ಬಂದಿದ್ದೀವಿ. ಆದಷ್ಟು ಬೇಗ ಅವ್ರಿಗೆ ಕಳಿಸಿ ನಾನು ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದೆ. ಅದಕ್ಕೆ ಲೇಟ್ ಆದ ಕ್ಷಮೆಯನ್ನ ಕೋರಿ ನಿಮ್ಮ ಮಧುಮಕ್ಕಳ ಮೇಲೆ ಇರ್ತದೆ. ಈ ಜೀವನದಲ್ಲಿ ಇವನ್ನ ಹೊರಗಿಟ್ಕೋಬೇಕು ನೀವು. ಒಂದು ದಯ್ಯಾಪುರದವರು ಇಲ್ಲ ಇನ್ನು ಮುಂದೆ ಅತ್ತಿ ಸತ್ಯ ಅಂತ ಈ ಅಣ್ಣನ ಮನೆ ತವ್ರ ಮನೆ ಅವೆಲ್ಲ ನಿಮ್ಗೇನು ಹೊಸಗಳಿಲ್ಲ. ಏನು ಇಂಥ ಸಂಕ್ಷೇಮದಲ್ಲಿ ಪೂಜ್ಯರ ಸಮ್ಮುಖದಲ್ಲಿ ನಮ್ಮ ದಾಂಪತ್ಯ ಜೀವನ ಸಾಗನ ಪ್ರಾರಂಭ ಆಗ್ಯದ. ಇದು ಸುರಕ್ಷಿತವಾಗಿ ಸಾಗಲಿ, ನಿಮ್ಮ ಬದುಕು ಬಂಗಾರ ಆಗಬೇಕು, ಹಿತಮಿತದೊಂದಿಗೆ ಮಕ್ಕಳು ಇರಬೇಕು. ಈ ಕಾಲದಾಗ ಸಂಸಾರ ಅನ್ನೋದು ಅಷ್ಟಲ್ಲ, ನಿಜವಾಗಿ ಬಹಳ ಕಷ್ಟಗಳು ಜೀವನದಲ್ಲಿ ತೊಂದರೆ ಬರೋವು. ಅದು ತೊಂದರೆ ಅದಕ್ಕೆ ಸಂಸಾರ ಅಂತಾರ. ಆ ಸಂಸಾರದಿಂದಲೇ ಸದ್ಗತಿ ಅಂತ ಹೇಳಿ ಎಲ್ಲ ಹಿರಿಯರು ಪುರಾಣ ಪ್ರವಚನಕಾರರು ಹೇಳ್ತಾರ. ಆ ದಿಶೆಯಿಂದ ಈ ಸಂಸಾರದಲ್ಲಿಂದ ಸದ್ಗತಿ ಜೀವನ ಆಗಲಿ ಅಂತ ಹಾರೈಸುತ್ತಾ ಮತ್ತು ಇನ್ನು ಬಸವೇಶ್ವರ ಜಾತ್ರೆ ಹಾಗೂ ಆತ್ಮೀಯರಾದ ದೇವನೊಬ್ಬ ದೊಡ್ಡಗಿಯವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಆಶ್ರಯ ಯಾವತ್ತೂ ಹಿರಿಯರು, ಬಹಳ ಸಂತೋಷ. ಪ್ರಾಸ್ತಾವಿಕವಾಗಿ ಹಾಗೂ ಪೂಜ್ಯ ಕೇಸೂರು ಹಾಗೂ ಗೋಪಾಳ ಗ್ರಾಮದ ಚಂದ್ರಶೇಖರ್ ಶಿವಾಚಾರ್ಯ ಅವರಿಗೆ ವಂದಿಸಿ ಈ ಜಾತ್ರಾ ಮಹೋತ್ಸವದಲ್ಲಿ ಲಿಂಗೈಕ್ಯ ಒಂದು ತೋಟಗಾರಿಕೆ ಇವರ ಹೀಗೆ ಮುಂದುವರಿದ ಈ ಜೊತೆಗೆ ಮಗಳು ಕೂಡ ಇರ್ತೀವಿ. ಇನ್ನಷ್ಟು ಮಾನವರು ಬರಬೇಕಾಗಿತ್ತು, ಅವರ ಕಾರಣಾಂತರಗಳು ಬರಬೇಕಾಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅತ್ಯುತ್ತಮವನ್ನು ನೆರವೇರಿಸಿ ಇಲ್ಲಿ ನೆರೆದಿರುವಂತ ನಮ್ಮ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಒಂದೇ ಬಯಸ್ತೇನೆ. ನೀವು ನಿಮ್ಮ ಇವತ್ತೇನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಿದ್ದೀರಿ, ನಿಮ್ಮ ಗಂಡನ ಮನೆಯಲ್ಲ, ಅದು ನಿಮ್ಮ ತವರ ಮನೆಯಲ್ಲಿ ಅತ್ತೆ ಕೂಡ ಸೊಸೆ ಎಲ್ಲ
ಆಕೆ ಮಗಳಂತ ಭಾವಿಸಿದಾಗ ಮಾತ್ರ ಆ ಮನೆ ನಂದದೀಪವಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ